ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಅಡುಗೆ ಬ್ಲಾಗ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾನು ಮಾಡ್ತಿರೋಂಥ ಅಡುಗೆ ಬಂದು ಬದನೆಕಾಯಿ ಎಣ್ಗಾಯಿ. ಇದು ನಮ್ಮ ಅಜ್ಜಿಯಿಂದ ನಾನು ಕಲ್ತ್ಕೊಂಡಿದ್ದು. ಬನ್ನಿ ಹೇಗ್ ಮಾಡ್ತೀನಿ ಅಂತ ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ. ಮೊದಲಿಗೆ ಗುಂಡು ಬದನೆಕಾಯಿ ಸ್ವಲ್ಪ ಸಣ್ಣ ಸಣ್ಣದಾಗಿರ್ಬೇಕು. ಆಮೇಲೆ ಅದು ಒಗ್ಗರಣೆಗೆ ಬೇಕಾಗಂತ ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ ಮತ್ತೆ ಟೊಮೊಟೊನ ಹಚ್ಚಿಟ್ಕೊಂಡಿದ್ದೀನಿ. ಅದಾದ್ಮೇಲೆ ಅದು ಪೇಸ್ಟ್ಗೆ ಬೇಕಾಗಿರೋಂಥ ಐಟಮ್ಸ್ ಬಂದು ಟೊಮೊಟೊ ಒಂದು ಸ್ವಲ್ಪ, ಅರ್ಧ ಟೊಮೊಟೊ, ಅರ್ಧ ಈರುಳ್ಳಿ, ಕಾಯಿ, ಕಡಲೆಪಪ್ಪು, ಕಡಲೆ ಬೀಜ ಮತ್ತೆ ಬಿಳಿ ಎಳ್ಳು. ಅದಾದ್ಮೇಲೆ ಹುಳಿಗೆ ಒಂದು ಸ್ವಲ್ಪ ಹುಣಸೆಹಣ್ಣು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. 2 ಸ್ಪೂನ್ ಆಗೋಷ್ಟು ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಖಾರದ ಪುಡಿ. ಮೊದಲು ತೆಂಗಿನಕಾಯಿ ಹೋಳುಗಳನ್ನ ತುರಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳೋಣ. ಕಾಯಿ ನುಣ್ಣಗಾದ್ಮೇಲೆ ಅದಕ್ಕೆ ಹಚ್ಕೊಂಡಿರುವಂಥ ಟೊಮೊಟೊ, ಅರ್ಧ ಈರುಳ್ಳಿ, ಕಡಲೆ ಬೀಜ, ಕಡಲೆಪಪ್ಪು, ಬಿಳಿ ಎಳ್ಳು, 2 ಸ್ಪೂನು ಮೆಣಸಿನ ಪುಡಿ, ಹುಣಸೆ ಹಣ್ಣಿನ ರಸ ಆ್ಯಡ್ ಮಾಡಿಬಿಟ್ಟು ಈಗ ಪೇಸ್ಟ್ ಮಾಡ್ಕೊಳ್ಳೋಣ. ಈ ರೀತಿ ಪೇಸ್ಟ್ ಆದಮೇಲೆ ನೀವು ಅದಕ್ಕೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಮೊದಲಿಗೆ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಬಿಟ್ಟು ಗ್ಯಾಸ್ ಸ್ಟವ್ನ ಆನ್ ಮಾಡಿ. ಕಾಮನ್ ಸೆನ್ಸ್. ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಹಾಕಿ. ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ, ಟೊಮೊಟೊ ಹಾಕಿ ಲೋ ಫ್ಲೇಮಲ್ಲಿ ಸ್ವಲ್ಪ ಬಾಡಿಸ್ಕೊಳ್ಳಿ. ಈರುಳ್ಳಿ ಟೊಮೊಟೊ ಒಗ್ಗರಣೆಯಲ್ಲಿ ಸ್ವಲ್ಪ ಅರ್ಧ ಬೇಯಕ್ಕೆ ಬಿಟ್ಬಿಡಿ. ಬೆಂದಾದ್ಮೇಲೆ ನೀವು ಬದನೆಕಾಯಿನ ಇಂಟು ಆಕಾರದಲ್ಲಿ ಬೇಕಾದ್ರೂ ಹಚ್ಕೋಬೋದು, ಇಲ್ಲ ಪೀಸ್ ಪೀಸ್ ಬೇಕಾದ್ರೂ ಮಾಡ್ಕೋಬೋದು. ನಾನು ಪೀಸ್ ಮಾಡ್ಕೊಂಡಿದ್ದೀನಿ, ಸೊ ಅದನ್ನ ನೀರಲ್ಲಿ ನೆನೆಸಿಟ್ಟಿದ್ದೆ. ಈಗ ನೀರಿಂದ ಹೊರ ತೆಗೆದು ಅದನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಒಗ್ಗರಣೆಗೆ. ಇನ್ನೊಂದು ವಿಚಾರ, ಬದನೆಕಾಯಿನ ಯಾವುದೇ ಕಾರಣಕ್ಕೂ ಹಚ್ಬಿಟ್ಟು ಹಾಗೆ ಓಪನ್ ಏರಲ್ಲಿ ಬಿಡಕ್ಕೆ ಹೋಗ್ಬೇಡಿ. ಅದು ನೀರಲ್ಲೇ ಮುಳುಗಿಸಿಡಿ, ಇಲ್ಲ ಅಂದ್ರೆ ಬದನೆಕಾಯಿ ಕಪ್ಪಗಾಗ್ಬಿಡುತ್ತೆ. ಬದನೆಕಾಯಿನ ಆ್ಯಡ್ ಮಾಡಿದ್ಮೇಲೆ ಒಂದು 2-3 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬಾಡಿಸ್ಬೇಕು. ಏನಕ್ಕಪ್ಪ ಅಂದರೆ ಎಣ್ಣೆ ಚೆನ್ನಾಗಿ ಹೀರ್ಕೋಬೇಕು ಬದನೆಕಾಯಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬದನೆಕಾಯಿನ ಒಂದು 30 ಸೆಕೆಂಡ್ಸು ಸ್ವಲ್ಪ ಬಾಡಿಸ್ಕೊಳ್ಳಿ. ಏನಕ್ಕಂದರೆ ಉಪ್ಪು ಬದನೆಕಾಯಿಗೆ ಚೆನ್ನಾಗಿ ಹಿಡಿಯುತ್ತೆ. 1 ನಿಮಿಷ ಬಾಡಿಸ್ಕೊಂಡ್ಮೇಲೆ ಎಣ್ಣೆ ಈ ಥರ ಹೀರ್ಕೊಂಡಿರುತ್ತೆ ಬದನೆಕಾಯಿ. ಅದಾದಮೇಲೆ ನೀವು ಮಾಡ್ಕೊಂಡಿರೋಂಥ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಪೇಸ್ಟು ಯಾವಾಗಲೂ ಸ್ವಲ್ಪ ಗಟ್ಟಿಯಾಗೇ ಇರಲಿ. ತುಂಬ ನೀರು ಹಾಕಿ ತೆಳು ಮಾಡ್ಕೊಂಬಿಟ್ರೆ ಅದು ಬದನೆಕಾಯಿಗೆ ಅದಕ್ಕೆ ಚೆನ್ನಾಗಿ ಹಿಡ್ಕೊಳ್ಳಲ್ಲ. ಇದಾದ್ಮೇಲೆ ಮಿಕ್ಸ್ ಮಾಡ್ಬೇಕಾದ್ರೆ ನೀವು ಕ್ಲೀನಾಗಿ ಎಲ್ಲ ಪೇಸ್ಟು ಬದನೆಕಾಯಿಗೆ ಅಂಟ್ಕೊಳ್ಳೋ ಥರ ಕ್ಲೀನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನಾವು ಮಾಡ್ತಿರೋದು ಎಣ್ಣೆಗಾಯಿ ಬದನೆಕಾಯಿ ಅಲ್ವಾ, ಅದಕ್ಕೆ ಎಣ್ಣೆ ಇಲ್ದಿದ್ರೆ ಹೇಗೆ? ಅದಕ್ಕೆ ಟಾಪ್ ಅಪ್ಗೆ ನೀವು ಎಣ್ಣೆನ ಒಂದು ಸ್ವಲ್ಪ ಆ್ಯಡ್ ಮಾಡಬೇಕಾಗತ್ತೆ. ಎಣ್ಣೆ ಆ್ಯಡ್ ಮಾಡಿದ್ಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚಿಟ್ಬಿಟ್ಟು ಕುಕ್ಕರ್ ವಿಸಿಲ್ ಹಾಕೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. 3-4 ವಿಸಿಲ್ ಹಾಕಿಸಿ ಲೋ ಫ್ಲೇಮಲ್ಲಿ. ಏನಕ್ಕೆ ಅಂದರೆ ಬದನೆಕಾಯಿ ಚೆನ್ನಾಗಿ ಸ್ಟಫ್ ಆಗಬೇಕು. ವಿಜಿಲ್ ಪ್ರೆಷರ್ ಎಲ್ಲ ಕಡಿಮೆ ಆದಮೇಲೆ ಕ್ಯಾಪ್ನ ಓಪನ್ ಮಾಡಿ, ಟಟಡಾಂಗ್, ಈಗ ನೋಡಿ ಬದನೆಕಾಯಿ ಎಣ್ಗಾಯಿ ರೆಡಿ. ಈ ಅಲ್ಲಿ ಸೀದೋಗಿರೋ ಪಾರ್ಟ್ ಏನ್ ಕಾಣಿಸ್ತಾ ಇದೆ ಅದನ್ನ ಸೀಕು ಪಾಕು ಅಂತ ಕರೀತಾರೆ. ಆ ಸೀಕು ಪಾಕು ತಿನ್ನಕ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇದು ನಮ್ಮ ಅಜ್ಜಿ ಹೇಳ್ಕೊಟ್ಟಿರುವಂತ ಸೀಕ್ರೆಟ್ ರೆಸಿಪಿ. ಇದು ಚಪಾತಿ ಜೊತೆ, ಅಕ್ಕಿ ರೊಟ್ಟಿ ಜೊತೆ ಬೆಸ್ಟ್ ಕಾಂಬಿನೇಷನ್. ಈ ರೆಸಿಪಿನ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಟೇಸ್ಟ್ ಹೇಗಿತ್ತು ಅಂತ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.